ಎಸ್ ಇವಾಗ ಹೇಳ ಇದನ್ನೆಲ್ಲ ಅಂತ ಜನ ಗೊತ್ತಾಗ್ಬೇಕು ನೀವು ಎಷ್ಟು ಜೋರಿದ್ದೀರಿ, ನೋಡುವಷ್ಟು ಪಾಪ ಅಲ್ಲ ಅಂತ ಗೊತ್ತಾಗ್ಬೇಕು ಜನ. ಅದಕ್ಕೆ ಇವತ್ತು ನೀವೇ ಶುರು ಮಾಡಿ ನೋಡ. ಎಸ್ ವೆಲ್ಕಮ್ ಟು ಚೈತ್ರ ಕುಂದಾಪುರ ಯೂಟ್ಯೂಬ್ ಚಾನಲ್. ನಾವಿವಾಗ ಬೆಳಗ್ಗೆನೆ ಕಣ್ಣ ಚಾ ಕುಡಿತಿದ್ದೇವೆ. ಯಾಕಂದ್ರೆ ನಮ್ಮ ಹತ್ರದ ಅಂಗಡಿ ಒಂದೇ ಅಂಗಡಿ ಇರೋದು ಮನೆ ಹತ್ರ. ಅವರು ಶಟರ್ ಹಾಕೊಂಡು ಬೈಲೂರು ಹೋಗಿದ್ದಾರೆ. ಹೌದಾ? ಅದಕ್ಕೆ ಓಪನ್ ಇಲ್ಲ. ಹೌದು, ಹಾಗಾಗಿ ಹಾಗಾಗಿ ಬ್ಲ್ಯಾಕ್ ಟೀ ಕಣ್ಣ ಚಾ. ನಮಸ್ಕಾರ. ನಾವು ಹೇಳಿದ್ವಿ ಡೈಲಿ ವಿಡಿಯೋ ಮಾಡ್ತೀವಿ ಬಿಗ್ ಬಾಸ್ ರಿಲೇಟೆಡ್ ಅಂತ. ಸೊ ನಿನ್ನೆದು ಶಾಕಿಂಗ್. ಯಾರು ಎಕ್ಸ್ಪೆಕ್ಟ್ ಮಾಡಲಿಲ್ಲ, ಅಷ್ಟು ಶಾಕಿಂಗ್. ನಾನಂತೂ ನಿಜವಾಗ್ಲೂ ಶಾಕ್ ಆದೆ. ರಕ್ಷಿತಾ ಶೆಟ್ಟಿ ಎಲಿಮಿನೇಟ್ ಆಗಿದ್ದು. ನಿನ್ನೆಯ ವಿಡಿಯೋದಲ್ಲಿ ಸುಮಾರು ಜನ ಬರೀ ರಕ್ಷಿತಾ ಶೆಟ್ಟಿ ಬಗ್ಗೆನೇ ಕಮೆಂಟ್ ಹಾಕಿದ್ರು. ಅನ್ಫೇರ್ ಅನ್ಸುತ್ತೆ ಹಾಗೆ ಹೀಗೆ ಅಂತ. ನಿಮ್ಗೆ ಏನ್ ಅನ್ಸುತ್ತೆ? ಅದೇ ನೀವು ಹೇಳುವಾಗಲೇ ಬೇಜಾರಾಯ್ತು. ಅಂದ್ರೆ ನಾನು ನೋಡಿಲ್ಲ. ಎಪಿಸೋಡ್ ನೈಟ್ 12 ಗಂಟೆ ಫೋನ್ ಮಾಡುವಾಗ ರಿಟರ್ನ್ ಮನೆಗೆ ಬರ್ತಿರುವಾಗ ನಾನೆನ್ಸಿದೆ ಏನಂದ್ರೆ ಹೊರಗೆ ಕಳಿಸಿ ಫಸ್ಟ್ ದಿನ ಯಾರು ಎಲಿಮಿನೇಟ್ ಮಾಡಲ್ಲ. ಎಲ್ಲರೂ ಹಾಗೆ ಫಸ್ಟ್ ದಿನ ಅಂದ್ರೆ ಅಲ್ಲಿ ನನ್ನ ಪ್ರಕಾರ ಒಂದು 3-4 ಗಂಟೆ ಮಾತ್ರ ಇದ್ದಿರ್ಬೋದು ಅವರು. ಹೌದು, ಮಧ್ಯರಾತ್ರಿ 2 ಗಂಟೆಗೆ 3 ಗಂಟೆಗೆ ಒಳಗಡೆ ಏನೋ ಬಿಟ್ಟಿದ್ದಾರೆ. ಸೊ ಹಾಗಾಗಿ ರಕ್ಷಿತಾ ಶೆಟ್ಟಿ ಇನ್ನೂ ಗೊತ್ತಿಲ್ಲ ಏನಂತ. ಆದ್ರೆ ಕಲರ್ಸ್ ಕನ್ನಡ ಅಫಿಷಿಯಲ್ ಪೇಜ್ ಅಲ್ಲಿ ನೋಡಿದ್ರೆ ಎಲಿಮಿನೇಟ್ ಆಗಿ. ಬಟ್ ನನ್ಗೆ ಏನ್ ಗೊತ್ತಾ, ನಾನು ಅದನ್ನ ಹೇಳ್ತಿದ್ದೆ. ನಂಗೆ ರಕ್ಷಿತಾ ಶೆಟ್ಟಿ ಹೊರಗಡೆ ಬಂದು ಮೀಡಿಯಾಗಳಿಗೆ ಇಂಟರ್ವ್ಯೂ ಕೊಡುವ ತನಕ ನಾನು ಅದನ್ನ ನಂಬಲ್ಲ ಅಂತ. ನಿನ್ನೆ ಟೆಲಿಕಾಸ್ಟ್ ಆಗಿದೆ ಎಪಿಸೋಡ್. ಸೊ ಇವತ್ತು ಮಾರ್ನಿಂಗ್ ಇನ್ನೀಗ ಎಲ್ಲ ಮೀಡಿಯಾಗಳಿಗೆ ಇಂಟರ್ವ್ಯೂ ಕೊಡೋದಕ್ಕೆ ಶುರು ಮಾಡ್ತಾರೆ. ಇನ್ ಕೇಸ್ ಆಫ್ ನಿಜವಾಗ್ಲೂ ಎಲಿಮಿನೇಟ್ ಆಗಿದ್ರೆ ಮೀಡಿಯಾಗಳಿಗೆ ಇಂಟರ್ವ್ಯೂ ಕೊಡೋದಕ್ಕೆ ಶುರು ಮಾಡ್ತಾರೆ. ಸೊ ಅದು ಕೊಡೋ ತನಕ ನಾನು ನಂಬಲ್ಲ, ಹುಡುಗಿ ವಾಪಸ್ ಹೋಗ್ಬೋದು ಅನ್ನೋ ಇದು. ಯಾಕಂದ್ರೆ ಅದು ನಮ್ದು ಅನುಭವ ಇದೆ. ನಾವು ಎಲಿಮಿನೇಟ್ ಅಂತ ಅನ್ಕೊಂಡು ಒಂದ್ಸಲ ಸೀಕ್ರೆಟ್ ರೂಮಲ್ಲಿ ಇಟ್ಟಿದ್ರು, ಕನ್ಫೆಷನ್ ರೂಮಲ್ಲೇ ಇಟ್ಟಿದ್ರು. ನಾನು ಸೀಕ್ರೆಟ್ ರೂಮಲ್ಲಿ ಏನು ಇಟ್ಟಿರ್ಲಿಲ್ಲ. ಸೊ ಆ ಥರದೊಂದು ಅನುಭವ ಆಗಿತ್ತು. ಹಾಗಾಗಿ ಗೊತ್ತಿಲ್ಲ. ಬಟ್ ಮೊದಲನೇ ದಿನನೇ ಸೀಕ್ರೆಟ್ ರೂಮಲ್ಲಿ ಇಡಲ್ಲ. ಏನು ಮಾಡ್ತಾರೆ ಅನ್ನೋದು ಒಂದಂತೂ ತುಂಬ ಚೆನ್ನಾಗಿ ನಾವು ಅರ್ಥ ಮಾಡ್ಕೋಬೇಕು. ಬಿಗ್ ಬಾಸ್ ಅಲ್ಲಿ ಯಾವಾಗ ಏನು ಪ್ಲಾನ್ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ. ಈವನ್ ಬೇರೆ ಬೇರೆ ಟೀಮ್ ಬೇರೆ ಬೇರೆ ಥರ ಸ್ಟ್ರಾಟಜಿ ಮಾಡ್ತಿರುತ್ತೆ. ಹಾಗಾಗಿ ಆ ಟೀಮಲ್ಲಿರೋ ಎಲ್ಲರಿಗೂ ಆ ಟೀಮ್ನ ಬಗ್ಗೆ ಅಥವಾ ಅಲ್ಲಿ ನಡೆಯೋದ್ರ ಬಗ್ಗೆ ಪೂರ್ತಿ ಗೊತ್ತಿರುತ್ತೆ ಅನ್ನೋದು ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವು ಏನು ಬೇಕಾದ್ರೂ ಮಾಡಿ. ಇವತ್ತೀಗ ಬೆಳಗ್ಗೆ ಒಂದು ಪ್ರೊಮೋ ಬಿಟ್ಟಿದ್ದಾರೆ. ಅದರಲ್ಲಿ ಯಾವಾಗ ಯಾರು ಬೇಕಾದ್ರೂ ಎಲಿಮಿನೇಟ್ ಆಗ್ಬೋದು, ಮತ್ತೆ ವಿನ್ ಆಗೋರು ಯಾರು ಅನ್ನೋದು ಇನ್ನು 3 ವಾರದಲ್ಲೇ ಫಿನಾಲೆ ಗೊತ್ತಾಗುತ್ತೆ ಅಂತ. ಅದೇನಂತ ಗೊತ್ತೆ. ಯಾಕಂದ್ರೆ ನಿನ್ನೆ ಎಂಟ್ರಿ ಆಗ್ತಿರ್ಬೇಕಾದ್ರೆ ಬಿಗ್ ಬಾಸ್ ಹೇಳಿದ್ರು ಮಾರಿ ಹಬ್ಬದ ಮಹಾಮಾರಿ ಹಬ್ಬ ಅಂತ. ನಮ್ಗೆ ಮಾರಿ ಹಬ್ಬ ಹೇಳಿದ್ದು ಯಾವಾಗ? ಫಿನಾಲೆ ವೀಕಲ್ಲಿ. ಫಿನಾಲೆಗೆ 2 ವೀಕ್ಸ್ ಇರುವಾಗ ಹೇಳಿದ್ದು ಮಾರಿ ಹಬ್ಬ ಅಂತ. ನಾನು ಎಲಿಮಿನೇಟ್ ಆಗಿ ಬರುವ ವಾರದಲ್ಲಿ ಹೇಳಿದ್ದು. ಆದ್ರೆ ಅದು ಈಗ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದಾರೆ ಅಂತಂದ್ರೆ ತುಂಬಾ ಟಫ್ ಇರ್ಬೋದು. ಈ ಸಲ ತುಂಬಾ ಸಖತ್ತಾಗಿರ್ಬೋದು ಅಂತ ನಂಗೆ ಅನ್ಸುತ್ತೆ. ಬೇಜಾರೇನಂದ್ರೆ ಫಸ್ಟ್ ದಿನ ಖುಷಿಯಲ್ಲಿ ನೋಡ್ಬೇಕಿತ್ತು, ಆದ್ರೆ ಬೇಜಾರಲ್ಲಿ ಮೊದಲನೇ ದಿನ ಬೇಜಾರು. ಬೇರೆ ಯಾರಾದ್ರೂ ಗೊತ್ತಿರ್ಲಿಲ್ಲ ಅಲ್ಲ, ಯಾರು ಹೆಚ್ಚು ಪರಿಚಯ ಇಲ್ಲ. ಈ ಹುಡುಗಿ ಕೊಟ್ಟ ಆನ್ಸರ್ ಅಂದ್ರೆ ಪರವಾಗಿಲ್ಲ ಅಂದ್ರೆ ಅವಳ ಕಣ್ಣಲ್ಲಿ ಒಂದೇ ನೀರು ಬರ್ಲಿಲ್ಲ. ಹೌದು, ನಿಜವಾಗ್ಲೂ ಅವಳು ತುಂಬಾ ಸ್ಟ್ರಾಂಗ್ ಹುಡುಗಿ ಅಂತ ಅನ್ಸ್ತು. ಫಸ್ಟ್ ಡೇ ನಾ ಬಂದಾಗ ನಂಗೆ ಅವಳು ನರ್ವಸ್ ಆಗ್ತಿದ್ದಾಳೆ ಅಂತ ಅನ್ಸಿದ್ದು. ಹೌದು, ನಿಜವಾಗ್ಲೂ ನರ್ವಸ್ ಇದ್ದಿಲ್ಲ ಅವಳು. ಯಾಕಂದ್ರೆ ಅವಳಿಗೆ ಸರಿಯಾಗಿ ಭಾಷೆ ಬರೋದಿಲ್ಲ ಅನ್ನೋ ಕಾರಣಕ್ಕೆ. ಆದ್ರೆ ಅವಳು ಎಲಿಮಿನೇಟ್ ಆಗಿ ಹೋಗ್ತಿದ್ದೇನೆ ಅನ್ನುವಾಗ ಹುಡುಗಿ ಹೇಳಿದ ಮಾತಿದೆ ಅಲ್ಲ, ನಿಜವಾಗ್ಲೂ ನಂಗಂತೂ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಪರವಾಗಿಲ್ಲ, ಎಲ್ಲರೂ ಕನ್ನಡ ಭಾಷಾ ಹಿಡಿತ ಇದ್ದಿದ್ರೆ ಅಪೋಸ್ ಮಾಡ್ತಿದ್ಲೆ. ಹೌದು, ಅದು ಸಾಧ್ಯ ಇದೆ. ಮಾತಾಡ್ದಾಗಿದ್ರೆ ಮಾತಾಡ್ತಿದ್ದೇನೋ. ಆದ್ರೆ ಅವಳು ಹುಡುಗಿಯ ನೇಚರ್ ಹಾಗೇನೆ ಉಂಟು ಅನ್ಸುತ್ತೆ. ಪರವಾಗಿಲ್ಲ ಅಂದ್ರೆ ಒಂಚೂರು ಹತ್ತಿಲ್ಲ. ಯಾರೇ ಆಗ್ಲಿ ಆ ಮನೆ ಒಳಗಡೆ ಬಂದು ಹೊರಗಡೆ ಹೋಗ್ತಾರೆ ಅನ್ನೋವಾಗ ಅತ್ತೇ ಆಡ್ತಾರೆ. ಎಂಥವ್ರಿಗೂ ಸಹ ಆಳು ಬಂದೇ ಬರುತ್ತೆ. ಹೌದು, ಈಗ ಬಂದಿದ್ದೇನೆ ಒಂದು 2-3 ಅವರಲ್ಲಿ ವಾಪಸ್ ಕಳಿಸ್ತಾರೆ ಅನ್ನೋವಾಗ ಒಂಥರ ಬೇಜಾರು ಇದ್ದೇ ಇರುತ್ತೆ. ಚೂರು ಹತ್ತಿಲ್ಲ. ಮತ್ತೆ ಅವಳು ಹೇಳಿದ್ ಪರವಾಗಿಲ್ಲ, ಎಲ್ಲರೂ ಒಂದಿನ ಹೋಗ್ಬೇಕು, ನಾನು ಇವತ್ತೇ ಹೋಗ್ತಿದ್ದೀನಿ ಅಷ್ಟೇ ಅಂತ ಹೇಳಿದ್ದುಂಟಲ್ಲ. ನಂಗೆ ಆ ಮೆಚುರಿಟಿ ನಿಜ ಇಷ್ಟ ಆಯ್ತು ಆ ಹುಡುಗಿದ್ದು. ಪಾಪ ಗೊತ್ತಿಲ್ಲ ಇನ್ನು ನಾನಂತೂ ಇಂಟರ್ವ್ಯೂಸ್ ಬರುತ್ತಾ ಇಲ್ವ ಅನ್ನೋದನ್ನೇ ಕಾಯ್ತಾ ಇರ್ತೇನೆ. ಹೇಗೆ ಫ್ಯಾಮಿಲಿಯವ್ರಿಗೆ ಮುಂಚೆನೆ ಹೇಳಿರ್ತಾರ ಎಲಿಮಿನೇಟ್ ಆಗೋದಾದ್ರೆ? ಇಲ್ಲ, ಯಾಕಂದ್ರೆ ಇದು ಒಂದೇ ದಿನ ಅಲ್ಲ, ಇವತ್ತು ನೈಟ್ ಶೂಟಿಂಗ್ ಆಗಿರ್ತದೆ. ಹಾಗೆ ಹೇಗೆ ಹೇಳಲಿಕ್ಕಾಗಲ್ಲ. ನಮ್ದೆಲ್ಲ ಆಗಿದ್ರೆ ನಮ್ಗೆ ಅವತ್ತೇ ಹೇಳುದ? ಇಲ್ಲ, ನಿಮ್ದು ಎಲಿಮಿನೇಟ್ ಆಗಿರೋದ್ರೆ ಹಿಂಗೆ ಅಂದ್ರೆ ಶುಕ್ರವಾರ ಬೆಳಿಗ್ಗೆ ಶನಿವಾರ ಎಲಿಮಿನೇಟ್ ಅಲ್ಲ, ಶನಿವಾರ ಶೂಟಿಂಗ್ ಅಲ್ಲ. ಶನಿವಾರ ಎಲಿಮಿನೇಟ್. ಶನಿವಾರನೇ ಹೇಳಿದ್ದು ನಮಗೆ. ಶನಿವಾರನೇ ಹೇಳಿದ್ರು. ಮುಂಚಿನ ದಿನಾನೂ ಹೇಳಿರಲಿಲ್ಲ ನಮಗೆ. ನಾವು ಪ್ರತಿ ಸಲ ಈ ಸರ್ತಿ ಎಲಿಮಿನೇಟ್ ಆಗ್ತೇವೆ ಅಂತ ರೆಡಿ ಮಾಡುದು ಬೆಂಗಳೂರು. ಆ ದಿನ ಎಲಿಮಿನೇಟ್ ಇಲ್ಲ.
ಆ ದಿನ ಈ ಸರ್ತಿ ಎಲಿಮಿನೇಟ್ ಆಗ್ಲಿಕ್ಕಿಲ್ಲ ಅಂತ ಸೀದಾ ಹೊರಟು ನಾನು ಫ್ರೆಂಡ್ಸ್ ಎಲ್ಲ ಧರ್ಮಸ್ಥಳ ಹೊರಟಿದ್ವಿ. ಅಷ್ಟೇ. ಧರ್ಮಸ್ಥಳದಲ್ಲಿ ಹತ್ರ ರೀಚ್ ಆಗಿದ್ವಿ ಬೆಳ್ತಂಗಡಿ ತನಕ. ಮತ್ತೆ ಫೋನ್ ಬಂತು, ಇವತ್ತು ಎಲಿಮಿನೇಟ್ ಆಗ್ಬೋದು, ಕನ್ಫರ್ಮ್ ಇಲ್ಲ, ಅವರಿಗೂ ಗೊತ್ತಿಲ್ಲ. ಹಾ ಹೌದು, ಬಾಟಮ್ 2 ಅಲ್ಲಿ ಬರೋರಿಗೆ ಬಾಟಮ್ 3 ನಲ್ಲಿ ಬರೋರಿಗೆ ಹೇಳ್ತಾರ, ಅದು ಗೊತ್ತಿಲ್ಲ. ಬಾಟಮ್ 2 ಅಲ್ಲಿ ಬರೋರಿಗೆ ಹೇಳ್ತಾರ ಅಂತ ಇದು ಮಾನದಂಡ ಏನು ನಂಗೆ ಅವರದ್ದು ಲೆಕ್ಕಾಚಾರ ಗೊತ್ತಾಗ್ತದೆ. ಯಾಕಂದ್ರೆ ಬಾಟಮ್ 2 ಬಾಟಮ್ 3 ಯಾವ ಲೆಕ್ಕಾಚಾರ ಹಿಡಿತಾರೋ ನಂಗೆ ಗೊತ್ತಾಗ್ತದೆ. ಅದು ವೋಟಿಂಗ್ ಅಂತ ಲೀಸ್ಟ್ ಇಬ್ಬರಿಗೆ ಯಾರಿಗೆ ಬಂದಿರುತ್ತೆ ಅವರದ್ದು ಹಿಡಿತಾರೆ. ಹಾಗಾಗಿ ಬಾಟಮ್ 2 ಅಂದ್ರೆ ಕೊನೆಯಲ್ಲಿ ಇಬ್ರು ಯಾರು ಇರ್ತಾರೆ ಅವರಿಬ್ಬರದ್ದು ನೋಡಿ ಇದು ಮಾಡ್ತಾರೆ ಅನ್ಸುತ್ತೆ. ಹಾಗಾಗಿ ಅವ್ರಿಬ್ರು ಫ್ಯಾಮಿಲಿಗೂ ಹೇಳ್ತಾರೆ ಅನ್ಸುತ್ತೆ. ಹೌದು. ಹಾಗೆ ಕರೆಸ್ತಾರೆ, ಗೊತ್ತಿಲ್ಲ ಇವ್ರದ್ದು ಹೇಗೆ ಮಾಡಿರ್ತಾರೆ ಅಂತ. ಬಟ್ ನಾನು ಸ್ಟಿಲ್ ಹೋಪ್ ಮಾಡಿದೆ, ಈಗ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂದ್ರೆ ಒಂದ್ಸಲ ಪೂರ್ತಿ ಕಳಿಸಿ ಮತ್ತೆ ವಾಪಸ್ ಆ ಹುಡುಗಿನ ಕರೆಸಬಹುದು. ಸೊ ನಾನು ಆ ಹುಡುಗಿ ಹೊರಗಡೆ ಬಂದರೆ ಅವಳು ಮೀಡಿಯಾ ಇಂಟರ್ವ್ಯೂ ಹೇಗೆ ಕೊಡ್ತಾಳೆ ಅನ್ನೋದನ್ನ ನೋಡೋ ಕ್ಯೂರಿಯಾಸಿಟಿ ಇದ್ದೀನಿ. ಬರಲಿಲ್ಲ ಅಂದರೆ ಮತ್ತೂ ಖುಷಿನೇ. ಆ ಹುಡುಗಿ ಒಳಗಡೆ ಆಡೋದನ್ನ ನೋಡಬೇಕು ಅಂತ ನನಗೆ ಕೂಡ ಆಸೆ ಇದೆ. ಸೊ ನಿಮ್ಗೆ ಏನು ಅನ್ಸುತ್ತೆ? ಸೊ ಈ ಮಹಾತಿರುವು ಬಿಗ್ ಬಾಸ್ನಲ್ಲಿ ಯಾವ ರೀತಿ ಲಿಸ್ಟ್ ಕೊಡ್ಬೋದು? ಗುಂಪಾಗೂ ಎಲಿಮಿನೇಟ್ ಆಗ್ಬೋದು ಅಂತೆಲ್ಲ ಹೇಳಿದ್ದಾರೆ. ಸೊ ಗುಂಪಾಗಿ ಎಲಿಮಿನೇಟ್ ಮಾಡೋ ಚಾನ್ಸಸ್ಗಳಿದೆ, ಇಬ್ಬರಿಬ್ಬರು ಜೋಡಿಯಾಗಿ ಎಲಿಮಿನೇಟ್ ಆಗೋ ಚಾನ್ಸಸ್ ಇದೆ. ಹೇಗಾಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಮತ್ತೆ ರಕ್ಷಿತನ ವೈಲ್ಡ್ ಕಾರ್ಡ್ ಆಗಿ ಕಳಿಸ್ಬೋದು. ಹೌದು. ಯಾವ ಲೆಕ್ಕಾಚಾರ ಇಟ್ಕೊಂಡು ಮಾಡ್ತಾರೆ ಹೌದು. ನಾವು ಯಾವುದೇ ಕಾರಣಕ್ಕೂ ಬಿಗ್ ಬಾಸ್ ಕ್ಯಾಲ್ಕುಲೇಷನ್ ಕ್ಯಾಲ್ಕುಲೇಟ್ ಮಾಡಕ್ ಸಾಧ್ಯನೇ ಇಲ್ಲ. ಹಾಗಾಗಿ ಅಲ್ಲಿ ಇರುವವರಿಗೆ ಗೊತ್ತಿಲ್ಲ ಏನಾಗ್ತದೆ, ಯಾರು ಡಿಸೈಡ್ ಮಾಡ್ತಾರೆ ಅಂತ ಗೊತ್ತಾಗೋದಿಲ್ಲ, ಅದು ನಿಜ. ಸೊ ಹಾಗಾಗಿ ಸುಮಾರು ಜನ ಬೇಜಾರು ಮಾಡ್ಕೊಂಡು ಕಮೆಂಟ್ ಎಲ್ಲ ಮಾಡ್ತಾ ಇದ್ರೆ ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ ಅಂತ. ಕೆಲ ಜನ ಸುದೀಪ್ ಸರ್ಗೆ ಬೈತಾರೆ, ಹೌದು. ಅವ್ರಿಗೆ ಗೊತ್ತೇ ಇರಲ್ಲ, ವೀಕೆಂಡ್ ಅಲ್ಲಿ ಮಾತ್ರ ಗೊತ್ತಾಗುತ್ತೆ. ಹೌದು, ನೋಡ್ತಾರೆ, ಪ್ರತಿ ಎಪಿಸೋಡ್ ನೋಡಿರ್ತಾರೆ. ಆದ್ರೆ ಎಲಿಮಿನೇಷನ್ ಮತ್ತೊಂದೆಲ್ಲ ಯಾವ್ದು ಯಾರ ಕೈನಲ್ಲೂ ಇರೋದಿಲ್ಲ, ಅದನ್ನ ನಾವು ಕೂಡ ಅರ್ಥ ಮಾಡ್ಕೊಬೇಕು. ಸೊ ಹಾಗಾಗಿ ಕೆಲವರು ಸುದೀಪ್ ಸರ್ನ ಮೆನ್ಷನ್ ಮಾಡೋದೆಲ್ಲ ಮಾಡ್ತಿದ್ರು, ಅದು ಪ್ರಯೋಜನ ಇರೋದಿಲ್ಲ. ಸೊ ಹಾಗಾಗಿ ಏನು ವರ್ಕ್ ಆಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ, ಏನು ವರ್ಕ್ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ಯಾರು ಹೇಳೋಕ್ಕಾಗೋದಿಲ್ಲ. ಆದ್ರೆ ಒಂದಂತೂ ಹೇಳ್ಬೋದು, ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಟ್ಟ ಸೆಕೆಂಡಿಂದ ನೀವಲ್ಲಿ ಜೀವಿಸೋಕೆ ಪ್ರಯತ್ನ ಮಾಡಬೇಕು. ನೀವೇನೋ ಕೊಡಕ್ಕೆ ಎಫರ್ಟ್ ಹಾಕ್ತಾನೆ ಇರಬೇಕು. ಏನು ಕೊಡಕ್ಕೆ ಎಫರ್ಟ್ ಹಾಕ್ತಾ ಇರ್ತೀರಾ ಅನ್ನೋದ್ರ ಮೇಲೆ ಅಲ್ಲಿ ಜಾಸ್ತಿ ದಿನ ಹುಡ್ಕೊಬೋದು ಅಂತ ನನಗೆ ಅನ್ಸುತ್ತೆ. ಸೊ ಇದು ಇವತ್ತಿನ ರಿವ್ಯೂ. ನೋಡೋಣ ಸಂಜೆ ಒಳಗಡೆ ಇನ್ನೇನಾದರೂ ಅಪ್ಡೇಟ್ ಸಿಗ್ಬೋದು, ಇನ್ನೇನಾದರೂ ಟ್ವಿಸ್ಟ್ ಸಿಗ್ಬೋದು. ಇದ್ರೆ ಮತ್ತೆ ನಾಳೆ ಸಿಗ್ತೀವಿ. ನಮಸ್ಕಾರ.